ಜೊತೆಗೆ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ BPL ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ APLಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ BPL ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿದೆ. ಕನ್ವರ್ಟ್ ಮಾಡಿದಂಥವ್ರು APL ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? APL ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂತಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, 1 ವರ್ಷದಿಂದ ತಗೊಳ್ತಾ ಇಲ್ಲ. ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನು ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ BPL ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ APLಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ BPL ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿದೆ. ಕನ್ವರ್ಟ್ ಮಾಡಿದಂಥವ್ರು APL ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? APL ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂತಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, 1 ವರ್ಷದಿಂದ ತಗೊಳ್ತಾ ಇಲ್ಲ. ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನು ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ BPL ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ APLಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ BPL ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿದೆ. ಕನ್ವರ್ಟ್ ಮಾಡಿದಂಥವ್ರು APL ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? APL ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂತಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, 1 ವರ್ಷದಿಂದ ತಗೊಳ್ತಾ ಇಲ್ಲ. ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನು ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ BPL ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ APLಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ BPL ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿದೆ. ಕನ್ವರ್ಟ್ ಮಾಡಿದಂಥವ್ರು APL ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? APL ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂತಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, 1 ವರ್ಷದಿಂದ ತಗೊಳ್ತಾ ಇಲ್ಲ. ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನು ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ BPL ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು
ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ ಎ ಪಿ ಎಲ್ಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ ಬಿ ಪಿ ಎಲ್ ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿಗಿದೆ. ಕನ್ವರ್ಟ್ ಮಾಡಿದಂಥವ್ರು ಎ ಪಿ ಎಲ್ ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಎ ಪಿ ಎಲ್ ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, ಒಂದು ವರ್ಷದಿಂದ ತಗೊಳ್ತಾ ಇಲ್ಲ, ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನ ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ ಎ ಪಿ ಎಲ್ಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ ಬಿ ಪಿ ಎಲ್ ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿಗಿದೆ. ಕನ್ವರ್ಟ್ ಮಾಡಿದಂಥವ್ರು ಎ ಪಿ ಎಲ್ ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಎ ಪಿ ಎಲ್ ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, ಒಂದು ವರ್ಷದಿಂದ ತಗೊಳ್ತಾ ಇಲ್ಲ, ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನ ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ ಎ ಪಿ ಎಲ್ಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ ಬಿ ಪಿ ಎಲ್ ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿಗಿದೆ. ಕನ್ವರ್ಟ್ ಮಾಡಿದಂಥವ್ರು ಎ ಪಿ ಎಲ್ ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಎ ಪಿ ಎಲ್ ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, ಒಂದು ವರ್ಷದಿಂದ ತಗೊಳ್ತಾ ಇಲ್ಲ, ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನ ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನು ಅನರ್ಹನ ಗುರುತಿಸುವಂಥ ಕೆಲಸ ಯಾವ ಮಟ್ಟಿಗೆ ಬಂದಿದೆ ಸರ್? ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅನರ್ಹರದು ಗುರುತು ಮಾಡ್ತೀವಿ. ಗೈಡ್ಲೈನ್ಸಲ್ಲಿ ಬರೆದಿದ್ದರೆ ಅವರನ್ನು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರೆಲ್ರಿಗೂ ತಪ್ಪದೇ ಕೊಡ್ತೀವಿ. ಒಂದು ವೇಳೆ ಅರ್ಹ ಯಾವುದಾದ್ರೂ ಕಾರ್ಡು ಮಿಸ್ ಆಗಿ ಎ ಪಿ ಎಲ್ಗೆ ಹೋಗಿದ್ರು ತಕ್ಷಣ ಅವ್ರಿಗೆ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಮತ್ತೆ ಅವರಿಗೆ ಆ ಬಿ ಪಿ ಎಲ್ ಕನ್ವರ್ಟ್ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಮಾಡಿಗಿದೆ. ಕನ್ವರ್ಟ್ ಮಾಡಿದಂಥವ್ರು ಎ ಪಿ ಎಲ್ ಕನ್ವರ್ಟ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಎ ಪಿ ಎಲ್ ಮೊದಲು ಅಕ್ಕಿ ಕೊಡ್ತಿದ್ವಿ, ಅದಕ್ಕೆ ಜಾಸ್ತಿ ಜನ ಮುಂದೆ ಬರಲಿಲ್ಲ, ನಿಲ್ಲಿಸಿದ್ದೀವಿ. ಮುಂದೆ ಯೋಚನೆ ಮಾಡೋಣ ಅವ್ರ ಬಗ್ಗೆ. ಈಗ ಅಮಾನತ್ತು ಒಂದು 5,000ಕ್ಕೂ ಅಧಿಕ ಕಾರ್ಡ್ಗಳು ಅಮಾನತ್ತಾಗಿದ್ದಾವೆ ಅನ್ನೋಂಥದ್ದು ಅಮಾನತ್ತು ಪ್ರಕ್ರಿಯೆ ಅಂತಂದು ಯಾವ ರೀತಿ ಇರುತ್ತೆ ಸರ್? ಅಂದರೆ ಅಕ್ಕಿನೇ ತಗೊಳ್ತಾ ಇರಲ್ಲ, ಒಂದು ವರ್ಷದಿಂದ ತಗೊಳ್ತಾ ಇಲ್ಲ, ಅದನ್ನು ಈಗ ನಾವು ಚಾಲು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರು ಕೊಡೋಣ. ಥ್ಯಾಂಕ್ ಯು. ಅಮಾನತನ್ನ ಏನು ಇಡಲಾಗಿದೆ, ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ.